ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗುರು ಪೂರ್ಣಿಮೆ ಅಂಗವಾಗಿ ರಾಜ ಋಷಿ ಕಾಲಜ್ಞಾನಿ ಗುರೂಜಿ ಆಶ್ರಮದಲ್ಲಿ ಕಾಲಜ್ಞಾನಿ ಗುರೂಜಿಯವರ ಸಮ್ಮುಖದಲ್ಲಿ ಅನೇಕ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಯಿತು. ಈ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಆಶ್ರಮದ ಭಕ್ತರು ಭಾಗಿಯಾಗಿದ್ರು. ಇನ್ನು ವಿಶೇಷ ಪೂಜೆ ಹಿನ್ನೆಲೆ ರಾಜ ಋಷಿ ಗುರೂಜಿ ಆಶ್ರಮದಲ್ಲಿ ಇರುವ ಶ್ರೀ ಕಾಮಾಖ್ಯ ಯೋನಿ ಪೀಠಕ್ಕೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಬಳಿಕ ಆಶ್ರಮದಲ್ಲಿ ನವಗ್ರಹ ಶಾಂತಿ ಹೋಮ, ವಾಸುಕಿ ಸುಬ್ರಹ್ಮಣ್ಯ ಯಾಗ ಹಾಗೂ ಪೂರ್ಣಾಹುತಿಯನ್ನ ನೆರವೇರಿಸಲಾಯಿತು. ನಂತರ ರಾಜ ಋಷಿ ಕಾಲಜ್ಞಾನಿ ಗುರೂಜಿಯ ಪಾದ ಪೂಜೆಯಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಗುರೂಜಿಗಳ ಪಾದ ಸ್ಪರ್ಶದಿಂದ ಭಕ್ತರು ಪುನೀತರಾದರು. ಇದೇ ವೇಳೆ ಗುರೂಜಿ ಅವರು ಭಕ್ತರಿಗೆ ಕಾಲಜ್ಞಾನವನ್ನ ಹೇಳುವುದರ ಮೂಲಕವಾಗಿ ಪೂಜೆಯನ್ನ ಪೂರ್ಣಗೊಳಿಸಿದರು. ಎಲ್ಲಿಯೂ ರಾಹುಕೇತು ಕ್ಷೇತ್ರ ತುಂಬುವುದರಲ್ಲಿ ಅವರು ತುಂಬ ಒಳ್ಳೊಳ್ಳೆ ಕೆಲಸಗಳಾಗ್ಬಿಡ್ತಾರೆ. ಈಗ ಒಂದು ಹಿಂದೆ ನಮ್ಮ ಯಾವುದೋ ಯಶವಂತಪುರ ಹೇಳೋದು, ಯಶವಂತಪುರದಿಂದ ಅವ್ರು ಬಂದಿದ್ದರು. ಹಿಂಗೆ ರಿಯಲ್ ಎಸ್ಟೇಟೆ ಆ ಯಪ್ಪ ಹೆಂಗಂದ್ರೆ ತುಂಬಾ ಭಕ್ತಿ ಎಲ್ಲ ಇದೆ ಅವರಿಗೆ. ಸೊ ಅವರು ಈ ಥರ ಬಂದು ಸಂಜೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದರು. ಈಗ ಅವ್ರಿಗೆ ಏನಂದರೆ MLA ಸೀಟ್ ಕೊಡ್ತಾರೆ, ಕನ್ಫರ್ಮ್ ಆಗಿತ್ತು. ಈ ಬರೋ 2028ಗೆ ಪೂರ್ಣಿಮೆಯಲ್ಲಿ ನೀವು ಇರುವಂತಹ ಸಾಗರಿಗಿರಲ್ಲ, ತುಂಬ ಚೇಂಜ್ ಆಗ್ಬಿಡ್ತದೆ. ಇದು ಮಾತ್ರ ಅದರಿಂದ ಆ ದೇವಸ್ಥಾನಗಳು ಮಾಡಿದ್ದು ಹಿಂದೆ ಋಷಿಮುನಿಗಳು ಹಿಂದೆ ಸುಮಾರು ವರ್ಷಗಳಿಂದ ಈ ರಾಹು ಕೇತುಗಳನ್ನು ಸ್ಥಾಪನೆ ಮಾಡಿ ದೇವಸ್ಥಾನ ಮಾಡಿ ಒಂದು ಮುಂದೊಡೆದಂತಹ ವ್ಯಕ್ತಿಗಳೇ ಇಲ್ಲಿ ಯಾರೂ ಇಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ರಾಹು ಕೇತುಗಳ ಕ್ಷೇತ್ರ ಇರೋದಂದರೆ ನಮ್ಮದು ಒಂದೇ ಇರೋದು, ಎಲ್ಲಿಯೂ ರಾಹು ಕೇತುಗಳ ಕ್ಷೇತ್ರ ಇಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಯಾರೂ ಅದು ರಾಹು ಕೇತುಗಳನ್ನು ಸ್ಥಾಪಿಸಿ ಪೂಜೆ ಮಾಡುವಂತಹ ಸಾಹಸಕ್ಕೂ ಕೂಡ ಕೈ ಹಾಕಿಲ್ಲ. ಯಾಕೆಂದರೆ ಅಷ್ಟು ಉಗ್ರ ಶಕ್ತಿಗಳು, ಸತ್ಯ ಶಕ್ತಿಗಳು, ಅಂಥ ಶಕ್ತಿಗಳನ್ನ ನಾವು ಇಲ್ಲಿ ಸ್ಥಾಪನೆ ಮಾಡ್ತೀವಿ. ಯಾಕೆ ಈಗ ಕ್ಷೇತ್ರದ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇಲ್ಲ. ಕಾರಣ ಅಂದರೆ ಜನ ಫ್ಲಡ್ ಥರ ಬಂದ್ಬಿಡ್ತಾರೆ. ಆ ಜನ ಫ್ಲಡ್ ಥರ ಬಂದು ನನಗೆ ಇಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಏನು ಆಶ್ರಮ ನಡೀತಾ ಇರೋದು, ನಿಮ್ಮ ಹತ್ರ ಭಕ್ತರು ಏನು ಬರ್ತಿರೋ, ಏನು ನಮ್ಮ ಶಾಸ್ತ್ರ ಏನಿಗೆ ಬರುತ್ತೋ ಅಂಥದ್ರ ಮೇಲೆ ನಮ್ಮ ಆಶ್ರಮ, ನಮ್ಮ ಭಕ್ತ ಇಲ್ಲಿ ಕೆಲಸಗಾರರು, ಅದು ಗೋಶಾಲೆ ದೇಣಿಗೆ, ಯಾವ ಹಸುಗಳು ಕಾಯಿಲೆ ಕಸ ಕಡ್ಡಿ ಔಷಧಿಗಳು ತುಂಬುವುದರಲ್ಲಿ